ನಮಸ್ಕಾರ ಕರ್ನಾಟಕದ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಪ್ರತಿಯೊಂದು ಮಳೆ ಯಾರು ಗೃಹಲಕ್ಷ್ಮಿ ಅಮೌಂಟ್ನ ತಗೋತಾ ಇದ್ರಲ್ಲ, ನಿಮ್ಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಏನು ಗುಡ್ ನ್ಯೂಸ್ ಅಂತ ಅದ್ರ ಬಗ್ಗೆ ಸಂಪೂರ್ಣವಾದ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ನಾನು ನೆಕ್ಸ್ಟ್ ಯಾವುದೋ ಹೊಸ ವಿಡಿಯೋ ಹಾಕಿದರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಷ್ಟು ಸ್ಟಾರ್ಟ್ ಮಾಡೋಣ. ಇನ್ಫಾರ್ಮೇಷನ್ ಅಂದರೆ ಇದುವರೆಗೂ ಯಾರು ಅಷ್ಟು ಕಂತಿನ ಅಮೌಂಟ್ನ ತೊಗೊಂಡಿರ್ತಾರಲ್ಲ, ನಿಮ್ಗೆ ಹತ್ತತ್ರ ಒಂದು 20,000ವರೆಗೆ ಅಮೌಂಟ್ ಎಲ್ಲರಿಗೂ ಬಂದಿರ್ಬೋದು. ಆದರೆ ಇದುವರೆಗೆ ಎಷ್ಟು ಕಂತಿನ ಅಮೌಂಟ್ ಬಂದಿದ್ದಿಲ್ಲ, 10 ಕಂತಿನ ಅಮೌಂಟ್ ಬಂದಿದೆ. ಹತ್ತತ್ರ ನಾವು ಎಲ್ಲರೂ 20,000 ಅಮೌಂಟ್ನ ತೊಗೊಂಡಿದ್ರೆ ಭಾಳಷ್ಟು ಜನಕ್ಕೆ 10ನೇ ಕಂತಿನ ಅಮೌಂಟ್ ಬಂದಿಲ್ಲ, 10ನೇ ಕಂತಿನ ಅಮೌಂಟ್ ಬಂದಿಲ್ಲ, ಭಾಳಷ್ಟು ಜನಕ್ಕೆ 9ನೇ ಕಂತಿನ ಅಮೌಂಟ್ ಬಂದಿಲ್ಲ. ಮತ್ತು ಒಂದಿಷ್ಟು ಜನಕ್ಕೆ ಅರ್ಧ ಕಂತಿನ ಅಮೌಂಟ್ ಮಾತ್ರ ಬಂದಿರೋದು, 5 ಕಂತಿನ ಅಮೌಂಟ್, 6ನೇ ಕಂತಿನ ಇಲ್ಲಿವರೆಗೆ ಮಾತ್ರ ಎಷ್ಟು ಜನಕ್ಕೆ ಅಮೌಂಟ್ ಬಂದಿದೆ. ಈ ಹೊಸ ಮಾಹಿತಿ ಏನಪ್ಪ ಅಂದರೆ, ಒಂದು ಹೊಸ ರೂಲ್ಸ್ ಏನಪ್ಪ ಅಂದರೆ, ನೀವು ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಪ್ಲಿಕೇಶನ್ನ ಇನ್ನೊಂದು ಸಲ ಅವ್ರು ಏನಪ್ಪ ಅಂದರೆ ರೀವೆರಿಫೈ ಮಾಡ್ತೀವಿ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಏನಪ್ಪ ಅಂದರೆ, ಭಾಳಷ್ಟು ಜನ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಪ್ಲಿಕೇಶನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇನ್ನೊಂದು ಸಲ ರೀವೆರಿಫೈ ಮಾಡಿಬಿಟ್ಟು ಯಾರದಕ್ಕೆ ಎಕ್ಸಾಕ್ಟಾಗಿ ಯಾರದಕ್ಕೆ ಫಲಾನುಭವಿಗಳು ಇದ್ದಿರಲ್ಲ ಅವ್ರಿಗೆ ಅಷ್ಟೇ ನಾವು ಅಮೌಂಟ್ನ ಹಾಕ್ತೀವಿ ಅಂತ ಮಾಹಿತಿ ಬರ್ತಾ ಇದೆ. ಭಾಳಷ್ಟು ಜನ ಏನು ಮಾಡಿದಾರಪ್ಪ ಅಂದರೆ, APL ಕಾರ್ಡ್ ಇದ್ದರೂ ಕೂಡ ರಾಂಗ್ ಏನಪ್ಪ ಅಂದರೆ ತಪ್ಪು ಮಾಹಿತಿನ ಕೊಟ್ಬಿಟ್ಟು, ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು ಭಾಳಷ್ಟು ಜನ ರಾಂಗ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ. ಈ ಮಾಹಿತಿನ ಎಲ್ಲ ಕಂಡು ಹಿಡಿದ್ಬಿಟ್ಟು ಯಾರು ಅಪ್ಲಿಕೇಬಲ್ ಯಾರು ಆಗೋದಿಲ್ಲ, ಅಂದರೆ ಗೃಹಲಕ್ಷ್ಮಿ ಅಮೌಂಟಿಗೆ ಯಾರು ಅಪ್ಲಿಕೇಬಲ್ ಆಗೋದಿಲ್ಲ ಅವ್ರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿಬಿಟ್ಟು ಉಳಿದವ್ರಿಗೆ ಮಾತ್ರ ಇನ್ನು ಮುಂದೆ ಅಮೌಂಟ್ನ ಹಾಕುವಂಥ ಮಾಹಿತಿ ಬರ್ತಾ ಇದೆ. ಮತ್ತು ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ, ಇನ್ನು ಮುಂದೆ ಅಮೌಂಟ್ ಬರೋದು ಕೂಡ ಒಂದು ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದರೆ ಇಷ್ಟು ದಿನ ಏನಪ್ಪ ಅಂದರೆ ಎಲೆಕ್ಷನ್ ಇತ್ತು, ಎಲೆಕ್ಷನ್ಗೋಸ್ಕರ ಅವ್ರು ಅಮೌಂಟ್ನ ಹಾಕ್ತಿರಂಥ ಮಾಹಿತಿ ಬರ್ತಾಯಿತ್ತು. ಅದು ಒಂದು ನಿಜಾನೂ ಇರ್ಬೋದು. ಇನ್ನು ಮುಂದೆ ಎಲ್ಲ ಎಲೆಕ್ಷನ್ ಕೂಡ ಮುಗಿದಿದೆ, ರಿಸಲ್ಟ್ ಕೂಡ ಬಂದಿದೆ. ಕಾಂಗ್ರೆಸ್ ಅಂತ ಒಂದು ಏನು ಇನ್ಫಾರ್ಮೇಷನ್ ಅಂತ ಒಂದು ಏನಪ್ಪ ಅಂದರೆ ರಿಸಲ್ಟ್ ಕೂಡ ಬಂದಿಲ್ಲ. ಇವ್ರದೊಂದು ಉದ್ದೇಶದಿಂದ ಏನು ಮಾಡ್ಬೇಕು ಅಂದರೆ, ಕಾಂಗ್ರೆಸ್ ಸರ್ಕಾರ ಅಮೌಂಟ್ ಕೂಡ ಒಂದು ಸ್ವಲ್ಪ ಡಿಲೇ ಮಾಡಿ ಹಾಕ್ಬೋದು, ಒಂದು ಸ್ವಲ್ಪ ಲೇಟ್ ಮಾಡಿ ಕೂಡ ಹಾಕ್ಬೋದು. ಯಾಕಂದರೆ ಇನ್ನು ಮುಂದೆ ಯಾವ ತೊಂದರೆ ಇರೋದಿಲ್ಲ ಮತ್ತು ಯಾವ ಎಲೆಕ್ಷನ್ ಕೂಡ ಇಲ್ಲ, ಅದಕ್ಕೋಸ್ಕರ ಅವ್ರು ಲೇಟ್ ಮಾಡಿ ಕೂಡ ಹಾಕ್ಬೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ, ನಿಮ್ಮ ಅಪ್ಲಿಕೇಶನ್ ಏನಪ್ಪ ಅಂದರೆ ಇನ್ನೊಂದು ಸಲ ವೆರಿಫೈ ಮಾಡ್ತೀವಿ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ವೆರಿಫೈ ಮಾಡಿಬಿಟ್ಟು ಯಾರು ರಾಂಗ್ ಡಾಕ್ಯುಮೆಂಟ್ನ ಏನಪ್ಪ ಅಂದರೆ, ಯಾರು ತಪ್ಪಾದ ಡಾಕ್ಯುಮೆಂಟ್ನ ಯಾರು ಅಪ್ಲೈ ಮಾಡಿರ್ತಾರಲ್ಲ, ಅಂದರೆ ಅಪ್ಲಿಕೇಬಲ್ನಲ್ಲಿ ಯಾರು ತಪ್ಪಾದ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿರ್ತಾರಲ್ಲ ಅಪ್ಲಿಕೇಶನಲ್ಲಿ, ಅವ್ರು ಎಲ್ಲ ಡಾಕ್ಯುಮೆಂಟ್ನ ರಿಜೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಇದು ಗೃಹಲಕ್ಷ್ಮಿ ಏನಪ್ಪ ಫಲಾನುಭವಿಗಳಿಂದ ಡಿಸ್ಕ್ವಾಲಿಫೈ ಮಾಡ್ತಂಥ ಮಾಹಿತಿ ಬರ್ತಾ ಇದೆ. ಈ ಡಿಸ್ಕ್ವಾಲಿಫೈ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಈ ರೀತಿ ಡಿಸ್ಕ್ವಾಲಿಫೈ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಒಂದಿಷ್ಟು ಜನ ಕಡಿಮೆ ಆಗುತ್ತೆ. ಆ ರೀತಿ ಡಿಸ್ಕ್ವಾಲಿಫೈ ಮಾಡೋದ್ರಿಂದ ಭಾಳಷ್ಟು ಜನ ಹೊರಗೆ ಹೋಗೋದ್ರಿಂದ, ಸ್ವಲ್ಪ ಜನ ಇರೋದ್ರಿಂದ ಅವ್ರು ಇನ್ನು ಮುಂದೆ ಸರಳವಾಗಿ ಅಮೌಂಟ್ನ ಹಾಕ್ಬೋದು. ಇನ್ನೊಂದು ಬೆನಿಫಿಟ್ಸ್ ಅಂತ ಹೇಳ್ಬೋದು, ಇದೊಂದು ಬೆನಿಫಿಟ್ಸು. ಮತ್ತು ಯಾರು ಸರಿಯಾದ ಮಾಹಿತಿನ ಕೊಟ್ಟಿದ್ದಾರಲ್ಲ, ನಿಮ್ಗೆ ಎಲ್ಲರಿಗೂ 100% ಅಮೌಂಟ್ ಬಂದೇ ಬರುತ್ತೆ. ಯಾರು ಡೂಪ್ಲಿಕೇಟ್ ಮಾಹಿತಿ ಅಥವಾ APL ಕಾರ್ಡ್ ಇದ್ದರೂ ಕೂಡ ಯಾರು ಅಮೌಂಟ್ನ ಪಡಿತಾ ಇದ್ರಲ್ಲ, ಅವ್ರಿಗೆ ಇನ್ನು ಮುಂದೆ ಅಮೌಂಟ್ ಬರಲ್ಲ. ಇನ್ನು ಮುಂದೆ ಏನು ಕೇವಲ BPL ಕಾರ್ಡ್ ಇರೋರಿಗೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ವೇಟ್ ಮಾಡಿ, ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ. ಈ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ, ಏನು ರಿವೆರಿಫೈ ಪ್ರೊಸೆಸ್ ಏನಿದೆಲ್ಲ, ಈ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಪ್ರತಿಯೊಬ್ಬರಿಗೆ ಅಮೌಂಟ್ ಬಂದೇ ಬರುತ್ತೆ. ಇದೇ ರೀತಿ ನಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೆ, ಹೆಚ್ಚಿನ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.